ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅತಿ ಪವಿತ್ರವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದು ನಾರಿಕೇಳ ದೀಪದ ಮಹಿಮೆ ಮತ್ತು ಪೂಜೆಯ ವಿಧಾನ. ಬಹು ಜನರು ದೇವರ ಮುಂದೆ ತೆಂಗಿನಕಾಯಿ ಇಡ್ತಾರೆ, ಆದರೆ ಅದರ ಹಿಂದಿನ ಅರ್ಥ ಏನು ಅಂತ ಅವರಿಗೆ ಗೊತ್ತೇ ಇರೋದಿಲ್ಲ. ಇನ್ನು ಈ ತೆಂಗಿನಕಾಯಿಯ ದೀಪ ಅಂದರೆ ತೆಂಗಿನಕಾಯಿಯಿಂದ ಮಾಡಿದ ದೀಪ ದೇವರ ಮುಂದೆ ಬೆಳಗಿಸಿದರೆ ಅದರಿಂದ ಉಂಟಾಗುವ ಆಧ್ಯಾತ್ಮಿಕ ಶಕ್ತಿ ಅಸಾಧಾರಣವಾದ ಶಕ್ತಿ. ಪ್ರತಿ ಸೋಮವಾರ ಶಿವನ ಮುಂದೆ ಈ ನಾರಿಕೇಳ ದೀಪ ಬೆಳಗಿಸಿದ್ದಾದರೆ ಮನೆಯಲ್ಲಿ ಧನ ಸಂಪತ್ತು, ಶಾಂತಿ, ಐಶ್ವರ್ಯ ಎಲ್ಲವೂ ಹರಿದು ಬರುತ್ತೆ. ಹಳೆಯ ಪುರಾಣಗಳಲ್ಲಿ, ಎಸ್ಪೆಷಲಿ ಪದ್ಮಪುರಾಣದಲ್ಲಿ, ಕಾರ್ತಿಕೇಯ ಪುರಾಣದಲ್ಲಿ ತೆಂಗಿನಕಾಯಿಯನ್ನು ದೇವರ ತಲೆಯ ಪ್ರತೀಕ ಅಂತ ಹೇಳಲಾಗಿದೆ. ಅದರೊಳಗಿನ ನೀರು ದೇವರ ಕೃಪೆಯ ಪ್ರತೀಕ. ತೆಂಗಿನಕಾಯಿ 3ರಿಂದ ಕೂಡಿದೆ: ಹೊರವಲ, ಮಧ್ಯಮವಲ ಮತ್ತು ಒಳಮಜ್ಜೆ. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರರ ತ್ರಿಮೂರ್ತಿಯನ್ನು ಸೂಚಿಸುತ್ತೆ. ಹಾಗಾಗಿ ತೆಂಗಿನಕಾಯಿಯನ್ನು ಬೆಳಗಿಸೋದು ಅಂದರೆ ಆ ತ್ರಿಮೂರ್ತಿಗಳಿಗೆ ಅರ್ಪಣೆ ಮಾಡೋದೇ. ದೇವರ ಸನ್ನಿಧಾನದಲ್ಲಿ ತೆಂಗಿನಕಾಯಿ ದೀಪ ಬೆಳೆಸುವಾಗ ಮೊದಲು ಶುದ್ಧತೆಯನ್ನು ಆಚರಣೆ ಮಾಡಬೇಕು. ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಳ್ಬೇಕು. ನಂತರ ಸ್ವಚ್ಛವಾದ ಬೆಳ್ಳಿ ತಟ್ಟೆಯಲ್ಲಿ ಅಥವಾ ಸ್ಟೀಲ್ ಮಾತ್ರ ಆಗಬಾರ್ದು. ಬೆಳ್ಳಿ ತಟ್ಟೆಯಲ್ಲಿ ತೆಂಗಿನಕಾಯಿ ಇಟ್ಟು ಅದನ್ನು ನಯವಾಗಿ ಅದರಲ್ಲಿ ತೆಂಗಿನ ನೀರನ್ನು ಹೊರ ತೆಗೆದು ಆ ನೀರು ದೇವರಿಗೆ ಅಮೃತದಂತೆ ಪ್ರಸಾದವಾಗಿ ಇಟ್ಕೋಬೇಕು. ತೆಂಗಿನಕಾಯಿಯ ಒಳಗಡೆ ಸಣ್ಣ ತಿರುಳು ಮಾಡಿದಂತೆ ಮಾಡ್ಕೋಬೇಕು. ಅದರೊಳಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು 2 ಬತ್ತಿ 3 ಇಡಬೇಕು. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತ ಈ ಭಾವದಿಂದ ಉಚ್ಚಾರ ಮಾಡಬೇಕು. ನಾರಿಕೇಳದ ದೀಪ ಬೆಳಗಿಸುವಾಗ ಶಿವನ ಶಕ್ತಿಯು ಮನೆಯಲ್ಲಿ ಆವರಿಸುತ್ತೆ. ತಾಮಸಿಕ ಶಕ್ತಿಗಳು ಎಲ್ಲವೂ ದೂರ ಆಗುತ್ತೆ. ದುಸ್ವಪ್ನಗಳು ಮಾಯವಾಗುತ್ತೆ. ಮನೆಯಲ್ಲಿ ಒಳ್ಳೆಯ ಪರಿಮಳ ಮತ್ತು ಆಧ್ಯಾತ್ಮಿಕ ಶಾಂತಿ ಮೂಡುತ್ತೆ. ಯಾವ ಎಣ್ಣೆ ಬೆಳೆಸಬೇಕು ಅಂತ ನಾವು ಇಲ್ಲಿ ಹೇಳೋದಾದರೆ, ಸಾಮಾನ್ಯವಾಗಿ 3 ವಿಧದ ಎಣ್ಣೆಗಳನ್ನು ಉಪಯೋಗಿಸ್ತಾರೆ. ಎಳ್ಳೆಣ್ಣೆ ಎಲ್ಲದಕ್ಕಿಂತ ಶ್ರೇಷ್ಠ. ಈ ನಾರಿಕೇಳ ದೀಪ ಏನಾದರೂ ನೀವು ಒಂದು ವೇಳೆ ತುಪ್ಪದಿಂದ ಬೆಳೆಸಿದರೆ ಅದು ಇನ್ನೂ ಶ್ರೇಷ್ಠ ಆಗುತ್ತೆ. ನಾರಿಕೇಳ ಎಣ್ಣೆಯಿಂದ ಐಶ್ವರ್ಯ ದೊರೆಯುತ್ತೆ. ಒಂದು ತುಪ್ಪದಿಂದ ಸಕಲ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಈ ದೀಪವನ್ನು ಸೋಮವಾರ ಮಾತ್ರವಲ್ಲ, ಗುರುವಾರ, ಶುಕ್ರವಾರ ಆ ದಿನನೂ ಕೂಡ ಬೆಳೆಸ್ಬೋದು. ಆದರೆ ಪ್ರತಿ ಸೋಮವಾರ ಬೆಳೆಸಿದರೆ ಶಿವನ ಕೃಪೆ ಹೆಚ್ಚಾಗುತ್ತೆ. ಬಿಲ್ವಪತ್ರೆ ಹೂವು, ಕುಂಕುಮ ಗಂಧದಿಂದ ದೇವರನ್ನು ಅಲಂಕರಿಸಿ ನಂತರ ನಾರಿಕೇಳ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡಬೇಕು. ಇನ್ನು ಬಿಲ್ವಪತ್ರೆ ಸಿಕ್ಕಿಲ್ಲ ಅಂದರೆ ಶಂಖಪುಷ್ಪವನ್ನು ಯೂಸ್ ಮಾಡಬಹುದು. ದೀಪದ ಬೆಳಕಿನತ್ತ ಕಣ್ಣಿಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ಅದು ಧ್ಯಾನ ಒಂದು ಸ್ಥಿತಿಯಲ್ಲಿರುತ್ತೆ. ಇದರಿಂದ ಆತ್ಮಶುದ್ಧಿಯಾಗುತ್ತೆ. ಹಿಂದಿನ ಜನ್ಮದ ಪಾಪಗಳು ಕರಗುತ್ತೆ. ಪ್ರತಿ ಬಾರಿ ದೀಪ ಬೆಳೆಸಿದಾಗ ಕೂಡ ದೇವರನ್ನು ಮನದಾಳದಿಂದ ಸ್ಮರಣೆ ಮಾಡಬೇಕು. ಏಕೆಂದರೆ ದೀಪ ಎಂದರೆ ಜ್ಞಾನ, ಬೆಳಕು. ಅದು ಆಧ್ಯಾತ್ಮಿಕವನ್ನು, ಅಜ್ಞಾನವನ್ನು ಆಧ್ಯಾತ್ಮಿಕತೆ ಕಡೆ ಸೆಳೆದು ಅಜ್ಞಾನವನ್ನು ದೂರ ಮಾಡುತ್ತೆ. ನಾರಿಕೇಳ ದೀಪದಿಂದ ಹೊರಹೊಮ್ಮುವ ಬೆಳಕು ಕೇವಲ ಕಣ್ಣಿಗೆ ಮಾತ್ರವಲ್ಲ, ಆತ್ಮಕ್ಕೂ ಬೆಳಕನ್ನು ನೀಡುತ್ತೆ. ಇದರ ಮಹಿಮೆ ಪುರಾಣಗಳಲ್ಲಿ ಕೂಡ ನಮಗೆ ವಿವರವಾಗಿ ಹೇಳಲಾಗಿದೆ. ಒಂದು ಕಾಲದಲ್ಲಿ ಪಾರ್ವತಿ ದೇವಿ ಶಿವನನ್ನು ಕೇಳ್ತಾರೆ, ಪ್ರಭು, ಯಾವ ರೀತಿಯ ದೀಪದಿಂದ ಹೆಚ್ಚು ಫಲ ನಮಗೆ ಸಿಗುತ್ತೆ ಅಂತ. ಆಗ ಶಿವನು ಹೇಳ್ತಾರೆ, ಈ ತೆಂಗಿನಕಾಯಿಯಿಂದ ಮಾಡಿದ ದೀಪನೇ ಅತ್ಯಂತ ಶ್ರೇಷ್ಠ. ಏಕೆಂದರೆ ಅದು ನೈಸರ್ಗಿಕ ಅಂಶಗಳಿಂದ ಕೂಡಿದೆ ಮತ್ತು ಅದರಲ್ಲಿ ಶುದ್ಧತೆ ಇದೆ. ಭಕ್ತನ ಮನಸ್ಸು ಶುದ್ಧವಾಗಿದೆ ಆದರೆ ದೇವರ ಕೃಪೆ ತಾನೇ ಬರುತ್ತೆ. ಆದ್ದರಿಂದ ದೀಪ ಬೆಳಗಿಸುವಾಗ ಯಾವುದೇ ತಮಸ್ಸು, ಕ್ರೋಧ, ದುಃಖ ಮನಸ್ಸಿನಲ್ಲಿ ಇರಬಾರ್ದು. ಅದು ದೇವರ ಶಕ್ತಿಯನ್ನು ತಡೆ ಹಿಡಿಯುತ್ತೆ. ದೀಪ ಬೆಳಗಿಸಿದ ನಂತರ 3 ಪ್ರದಕ್ಷಿಣೆ ಮಾಡಿ ನೈವೇದ್ಯ ಅರ್ಪಣೆ ಮಾಡಿ ನಂತರ ದೇವರ ಕೃಪೆಯನ್ನು ಯಾಚಿಸಿ ನಾರಿಕೇಳ ದೀಪದ ಬೆಳಕಿನಲ್ಲಿ ಕುಳಿತು ಕೆಲ ಹೊತ್ತು ಧ್ಯಾನ ಮಾಡಿದರೆ ಅದರಿಂದ ಚೈತನ್ಯ ಹೆಚ್ಚುತ್ತೆ. ಈ ತೆಂಗಿನಕಾಯಿಯ ಒಳಗಿನ 3 ಕಣ್ಣುಗಳ ಅರ್ಥನೂ ಒಂದೊಂದು ವಿಶೇಷ. ಅದು ಶಿವನ ತೃತೀಯ ಕಣ್ಣನ್ನು ಸೂಚಿಸುತ್ತೆ, ಅಂದರೆ ಜ್ಞಾನ, ದೃಷ್ಟಿ. ಹೀಗಾಗಿ ನಾರಿಕೇಳ ದೀಪ ಜ್ಞಾನ ದೀಪವು ಕೂಡ ಆಗಿದೆ. ಯಾರಾದರೂ ತಮ್ಮ ಜೀವನದಲ್ಲಿ ಅಂಧಕಾರ ಅನುಭವಿಸ್ತಾ ಇದ್ದರೆ, ನಿರಂತರ ಕಷ್ಟದಲ್ಲಿ ಇದ್ದರೆ, ಪ್ರತಿ ಸೋಮವಾರ ಈ ನಾರಿಕೇಳ ದೀಪ ಬೆಳಗಿಸಿ ಶಿವನ ನಾಮಸ್ಮರಣೆ ಮಾಡಬೇಕು. ಹೀಗೆ ಮಾಡಿದರೆ ಕರ್ಮ ಅನ್ನೋದು
ಬದಲಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ವ್ಯವಹಾರಗಳಲ್ಲಿ ಲಾಭವಾಗುತ್ತೆ, ಆರೋಗ್ಯ ಉತ್ತಮವಾಗುತ್ತೆ. ಹೀಗಂತ ನಮಗೆ ಪದ್ಮ ಪುರಾಣಗಳಲ್ಲಿ, ಕಾರ್ತಿಕೀಯ ಪುರಾಣಗಳಲ್ಲಿ ಕೂಡ ಹೇಳಿದ್ದಾರೆ. ಇದಕ್ಕೆ ಒಂದು ಪುರಾಣಿಕ ಪ್ರಕಾರ ಹೇಳೋದಾದರೆ, ಕಾಶ್ಮೀರದ ವನದಲ್ಲಿ ಒಬ್ಬ ಬ್ರಾಹ್ಮಣ ಪುತ್ರಿ ಶಿವನ ತೆಂಗಿನ ದೀಪ ಬೆಳಗಿಸ್ತಾ ಇದ್ದ. ಅವನು ಬಡವನಾದರೂ ಕೂಡ ಎಂದಿಗೂ ನಿಲ್ಲಿಸಲಿಲ್ಲ. ಒಂದು ದಿನ ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನಿನ್ನ ಭಕ್ತಿಗೆ ನಿಷ್ಠೆಗೆ ನಾನು ಮೆಚ್ಚಿದ್ದೀನಿ, ನಿನ್ನ ಮನೆಗೆ ಯಾವಾಗಲೂ ಧನ ಸಂಪತ್ತು ಇರಲಿ ಅಂತ ಆಶೀರ್ವಾದ ಕೂಡ ಮಾಡ್ತಾರೆ. ಆ ದಿನದಿಂದ ಅವನ ಜೀವನವೇ ಬದಲಾಗಿ ಹೋಗ್ಬಿಡುತ್ತೆ. ಇದರ ಅರ್ಥ ಏನಂದರೆ, ದೀಪದಲ್ಲಿ ದೇವರ ಸನ್ನಿಧಾನ ಇರುತ್ತೆ. ನಾವೇ ಬೆಳಗಿಸುವ ಒಂದು ಬೆಳಕು ದೇವರನ್ನು ಆಹ್ವಾನಿಸುವ ಬೆಳಕು. ಹೀಗಾಗಿ ನಾರಿಕೇಳ ದೀಪ ಬೆಳಗಿಸೋದು ಕೇವಲ ಆಚರಣೆ ಮಾತ್ರ ಅಲ್ಲ, ಅದು ಭಕ್ತಿಯ ಪ್ರತ್ಯಕ್ಷ ರೂಪ. ಅದರ ಬೆಳಕಿನಲ್ಲಿ ಮನಸ್ಸು ಶುದ್ಧವಾಗುತ್ತೆ ಮತ್ತು ಅದರಿಂದ ದೇವರ ಕೃಪೆ ಹರಿಯುತ್ತೆ. ಹೀಗಾಗಿ ಈ ಸೋಮವಾರದಿಂದ, ಇನ್ನು ಈ ಸೋಮವಾರ ನಿನ್ನೆ ಮುಗಿತು, ಮತ್ತು ನೆಕ್ಸ್ಟ್ ಸೋಮವಾರದಿಂದ, ಈ ಗುರುವಾರದಿಂದ, ಶುಕ್ರವಾರದಿಂದ ನೀವು ಸಹ ನಿಮ್ಮ ಮನೆಯ ದೇವಾಲಯದಲ್ಲಿ ನಾರಿಕೇಳ ದೀಪ ಬೆಳಗಿಸಿ ಪ್ರಯೋಜನವನ್ನು ಮಾಡಿ ಅದರ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ಅನುಭವಿಸಿ. ಜೈ ಭೋಲೆನಾಥ್. ಇನ್ನು ಆ ತೆಂಗಿನಕಾಯಿಯನ್ನು ನೀವು ಪಾಯಸ ಆದರೂ ಮಾಡಿ ತಿನ್ಬೋದು, ಅಥವಾ ಪಕ್ಷಿಗಳಿಗಾದರೂ ಹಾಕ್ಬೋದು. ನೀವು ಪ್ರಸಾದ ಮಾಡಿ ತಿಂದರೆ ಅದು ತುಂಬಾ ಒಳ್ಳೆಯದು. ಇನ್ನೇನಾದರೂ ಕ್ವಶನ್ ಇದ್ರಿಗಿನ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರೂ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಲಿ, ಎಲ್ಲರಿಗೂ ಅವರ ಮನೆಯಲ್ಲಿ ಬೆಳಕು ಹರಿಲಿ ಅಂತ ನಾವು ಆಶಿಸ್ತಾ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.